ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿ SRJ ಕನ್ನಡಿಗ. ಎಲ್ಲರೂ ಹೇಗಿದ್ರೆ ನಾನಂತರ ಸಖತ್ತಾಗಿದ್ದೀನಿ. ಆದರೆ ಇವತ್ತೇನೋ ಆಫರ್ ಕೊಟ್ಟಿಲ್ಲ, ಅದೊಂದೇ ಬೇಜಾರ. ಬರೀ 12ರಿಂದ 3 ಗಂಟೆವರೆಗೂ ಕೊಟ್ಟಿರೋದು 40% ಅಂದರೆ ಪರ್ ಆರ್ಡ್ರಿಗೆ 15 ರೂಪಾಯಿನೂ ಕೊಡ್ತಾವನೆ. ಆಮೇಲೆ 6ರಿಂದ 10 ಬರೀ 20% ಕೊಟ್ಟವನೆ. 10 ರೂಪಾಯಿ ಬರುತ್ತೆ, ಆಲ್ಮೋಸ್ಟ್ 8 ರೂಪಾಯಿ. ಮತ್ತು ಇದ್ಯಾವುದು ಸಾಯಂಕಾಲ ಸ್ನ್ಯಾಕ್ಸ್ ಕೊಟ್ಟವನೆ ಅಷ್ಟೇ, ಬಿಟ್ಟರೆ ಬೆಳಗ್ಗೆ ಅದು ಏನೂ ಇಲ್ಲ ಸರ್ಜು. ನೋಡೋಣ ಆದರೂ ಎಷ್ಟು ಆಗುತ್ತೆ ಇವತ್ತು ನೋಡೋಣ ಬನ್ನಿರಿ. ಆಫರ್ ಅಂದರೆ ಸರ್ಜ್ ಇಲ್ದಾಗ ಯಾವ ಟೈಮಲ್ಲಿ ಎಷ್ಟಾಗುತ್ತೆ ಬನ್ನಿ ಚೆಕ್ ಮಾಡೋಣ. ಹಾಗೆ ನೀವು ಎಷ್ಟು ಮಾಡ್ತೀರಿ ಕಮೆಂಟ್ ಮಾಡಿರಿ. ಯಾರಾದರೂ ಯಾರೋ ಹೊಸೊಬ್ರು ಜಾಯ್ನಿಂಗ್ ಆಗೋರು ನಂಗೆ ರೆಫರ್ ಮಾಡ್ತೀನಿ, ನಾನು ಜಾಯ್ನಿಂಗ್ ಆಗ್ಬೋದು, ಅವ್ರಿಗೆ ಹೇಳ್ಕೊಡ್ತೀನಿ. ಬನ್ನಿ ಇವಾಗ ಡ್ಯೂಟಿ 7:15 ಗಂಟೆ ಲಾಗಿನ್ ಆಗ್ತೀನಿ. 7:06 ಆಗಿದೆ ಅವಾಗ ಟೈಮಿಂಗ್ಸು. ಬರ್ರಿ ಶುರು ಮಾಡೋಣ ಕೆಲಸನ. ಒಂದು ದಿವಸಕ್ಕೆ 500-600 ಕೊಡ್ತಾರಲ್ಲೇ ಮುಕ್ಕೊಳ್ಳೋಣ, ರಾಡಿ ತೆಗಿತಾರೆ ರಾಡಿನ. ಫಸ್ಟ್ ಆರ್ಡ್ರು ಇವಾಗ ಬಿದ್ದಿರೋದು 7:25 ಗಂಟೆಗೆ. 10 ನಿಮಿಷ ಆದಮೇಲೆ IDCಯಿಂದನೇ ಫುಡ್ಡು ರೆಡಿ ಇದೆ. ಬನ್ನಿರಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಟಿ ಶರ್ಟ್ ಫೋಟೋ ಕೇಳತ್ತಾನು, ಟಿ ಶರ್ಟ್ ಫೋಟೋ ಕೊಟ್ಟುಬಿಟ್ಟು ಹೋಗೋಣ ಡ್ರಾಪ್. ಇವಾಗ ಫಸ್ಟ್ ಆರ್ಡ್ರ್ ಡ್ರಾಪ್ ಆಯಿತು. 30 ರೂಪಾಯಿ ಕೊಟ್ಟವ್ರು ನೋಡಿ, ಬರೀ ಇಷ್ಟೇ 30 ರೂಪಾಯಿ. ಇವಾಗ ಸೆಕೆಂಡ್ ಆರ್ಡ್ರು ಇಲ್ಲೇ JP ಪಾರ್ಕ್ ಹತ್ರ ಇದ್ದೀನಿ. ಬನ್ನಿ ಇವಾಗ ಸೆಕೆಂಡ್ ಆರ್ಡ್ರಿಗೆ ವೆಯ್ಟ್ ಮಾಡೋಣ. ಇವಾಗ ಟಾರ್ಗೆಟ್ ಬಂದುಬಿಟ್ಟು ಎಷ್ಟು ಆರ್ಡ್ರ್ ಆಗಿದೆ ಅಂದರೆ 4 ಆರ್ಡ್ರ್ ಆಗಿದೆ. 139 ರೂಪಾಯಿ ಆಗಿದೆ. ಏನು ಸರ್ಜ್ ಇಲ್ಲ, ಏನಿಲ್ಲ. ನೋಡೋಣ ಅರೇಂಜ್ ಎಷ್ಟಾಗುತ್ತೆ ನೋಡೋಣ. ಏನು ಆಫರ್ ಇಲ್ಲ, ಏನೂ ಇಲ್ಲ ಇವತ್ತು. ಇವಾಗ ಬೆಳಗ್ಗೆಯಿಂದ ಬರೀ 6 ಆರ್ಡ್ರ್ ಹೊಡೆದಿದೆ. 176 ರೂಪಾಯಿ ಐತೆ. ಡ್ಯೂಟಿ ಆಫ್ ಮಾಡಿದ್ದೆ 9:30 ಗಂಟೆಗೆ. ಇವಾಗ 12 ಗಂಟೆಯಿಂದ ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೀನಿ 4 ಗಂಟೆವರೆಗೂ. ಎಷ್ಟು 320ರಿಂದ 540 ರೂಪಾಯಿವರೆಗೂ ಆಗೋದಂತೆ ಹೇಳೋರೆ 4 ಅವರಲ್ಲಿ. ನೋಡೋಣ ಸರ್ಜ್ ಎಷ್ಟು ಕೊಡ್ತಾನೆ, ಮತ್ತು ಲಾಗಿನ್ ಆಗ್ತೀನಿ ಕರೆಕ್ಟ್ 12 ಗಂಟೆಗೆ. ಎಷ್ಟು ರೂಪಾಯಿ ಸರ್ಜ್ ಕೊಡ್ತಾನೆ ನೋಡೋಣ ಬನ್ನಿರಿ. ಇವಾಗ ಸರ್ಜ್ ಎಷ್ಟೈತೆ ಲಾಗಿನ್ ಆಗ್ತೀನಿ. ಇಲ್ಲಿ ನೋಡೋಣ ಸರ್ಜು 90% ಕೊಟ್ಟವನೆ. ನೋಡೋಣ ಒಂದು ಆರ್ಡ್ರಿಗೆ 90% ಇದೆ ಇವತ್ತು. ಎಷ್ಟಾಗುತ್ತೆ ಅರ್ನಿಂಗ್ಸು ಬನ್ನಿರಿ. ಹೊಡೆದು ಬಿಡೋಣ, ಜಡ್ಜ್ ಬಿಡೋಣ. ಕೊಟ್ಟೆ ಬಿಟ್ಟ ಫಸ್ಟ್ ಆರ್ಡ್ರು. ಎಲ್ಲಿ ಕೊಟ್ಟಪ್ಪ ಫಸ್ಟ್ ಆರ್ಡ್ರು? ಎಲ್ಲಿ 25 ರೂಪಾಯಿ. ಹೋಟೆಲ್ ಎಂಪೈರಿಂದ 3 ಕಿಲೋಮೀಟ್ರ್ ಇದೆ. ಬನ್ನಿರಿ ಬೇಗ ಹೊಡೆಯೋನು. ಇದು ಹೋಟೆಲ್ ಎಂಪೈರ್ ಹತ್ರ ಬಂದಿದೆ. ಪಿಕಪ್ ಆಯಿತು ಫುಡ್ಡು. ಇವಾಗ ಡ್ರಾಪ್ ಬಂದುಬಿಟ್ಟು JC ನಗರದಲ್ಲಿದೆ. ಬನ್ನಿ ಡ್ರಾಪ್ ಮಾಡೋಣ. ಅದು ಫಸ್ಟ್ ಆರ್ಡ್ರ್ ಕೊಟ್ಬಿಟ್ಟು ಬಂದೆ 12 ಗಂಟೆ ಮೇಲೆ. ಮತ್ತೆ ಹೋಟೆಲ್ ಎಂಪೈರ್ ಹತ್ರನೇ ಬಂದುಬಿಟ್ಟು ನಿಂತ್ಕೊಂಡಿದ್ದೀನಿ RT ನಗರ. ನೋಡೋಣ ಇವಾಗ ಮತ್ತೆ ಆರ್ಡ್ರ್ ಎಲ್ಲಿ ಕೊಡ್ತಾನಂತ ವೇಟ್ ಮಾಡೋಣ. ಇವಾಗ 2ನೇ ಆರ್ಡ್ರ್ ಒಂದು ಬಿದ್ದಿತ್ತು. ಕಸ್ಟಮರು 20 ರೂಪಾಯಿ ಟಿಪ್ಸ್ ಕೊಟ್ಟರು, 25 ರೂಪಾಯಿ ಬೋನಸ್. ಟೋಟಲ್ 65 ರೂಪಾಯಿ. ಇವಾಗ 4 ಸೀಸನ್ ಹೋಟೆಲಲ್ಲಿ ಇದ್ದೀನಿ. ಬಿಲ್ಡಿಂಗ್ ಏನು ಸಖತ್ತಾಗಿದೆ ನೋಡಿರಿ. ಇವಾಗ 3ನೇ ಆರ್ಡ್ರಿಗೆ ವೇಟ್ ಮಾಡೋಣ. ಅಂದರೆ ಮಧ್ಯಾಹ್ನದ ಮೇಲೆ 3ನೇ ಆರ್ಡ್ರು. ಇವಾಗ ಟೋಟಲ್ ಬಂದುಬಿಟ್ಟು 8 ಆರ್ಡ್ರ್ ಆಗಿದೆ. 9ನೇ ಆರ್ಡ್ರಿಗೆ ವೇಟ್ ಮಾಡಿಬಿಟ್ಟು ಡ್ರಾಪ್ ಮಾಡೋಣ ಬನ್ನಿರಿ. ಏನು ಚೆನ್ನಾಗಿ ಆರ್ಡ್ರ್ ಬಿದ್ದೈತೆ ನೋಡಿ. ಇದೇ ಬಿಲ್ಡಿಂಗಲ್ಲಿ ಕೆಳಗಡೆ ಕಿಚನ್ಸಲ್ಲಿ ಆರ್ಡ್ರ್ ಬಿದ್ದಿರೋದು, ಅಂದರೆ ರೆಸ್ಟೋರೆಂಟಲ್ಲಿ. ಅಲ್ಲೇ ಡ್ರಾಪ್ ಅಂತೆ. 4 ಸೀಸನಲ್ಲೇ ಇರೋದು ಹಾಪ್ಸು. ಬನ್ನಿ ಪಿಕಪ್ ಮಾಡಿ ಅಲ್ಲೇ ಡ್ರಾಪ್ ಮಾಡೋಣ. ಇಲ್ಲೇ 4 ಸೀಸನ್ ಹೋಟೆಲಲ್ಲಿ ಕುತ್ಕೊಂಡಿದ್ದೀನಿ. ಇನ್ನೂ ಆರ್ಡ್ರ್ ರೆಡಿ ಇಲ್ಲ. ಕುತ್ಕೊಳ್ಳೋಕೆ ಕೇಳೋರೆ. ಇಲ್ಲಿ ನಮ್ಮ ಹೆಲ್ಮೆಟ್ ಇಟ್ಟಿದ್ದೀನಿ, ಇಲ್ಲಿ ನಾನು ಕುತ್ಕೊಂಡಿದ್ದೀನಿ. ನೋಡೋಣ ಆರ್ಡ್ರ್ ಬಿದ್ಮೇಲೆ ಪಿಕಪ್ ಮಾಡಿಬಿಟ್ಟು ಕಸ್ಟಮರ್ಗೆ ಫೋನ್ ಮಾಡಿದೆ. ಅಲ್ಲೇ ಡ್ರಾಲ್ಲಿ ಹೋಗಿಬಿಟ್ಟು ಇಟ್ಬಿಟ್ಟು ಹೋಗಿ ಅಂತ ಹೇಳೋರೆ. ನೋಡೋಣ ಪಿಕಪ್ ಮಾಡಿಬಿಟ್ಟು ಡ್ರಾಪ್ ಮಾಡ್ತೀನಿ. ಇನ್ನೂ ರೆಡಿ ಇಲ್ಲ. ಇವಾಗ ಪಿಕಪ್ ಮಾಡಿ ಅಲ್ಲೇ ಡ್ರಾಪ್ ಮಾಡಿದೆ. 1 ಗಂಟೆ ಆಯಿತು ಆಲ್ಮೋಸ್ಟು. ಇಲ್ಲೇ ಕುತ್ಕೊಂಡಿದ್ದೆ 45 ನಿಮಿಷ. ಎಷ್ಟು ಬರೀ ಒಂದು 15 ನಿಮಿಷ ವೆಯ್ಟ್ ಮಾಡಿದ್ದೀನಿ. 1 ರೂಪಾಯಿನೂ ವೇಟಿಂಗ್ ಚಾರ್ಜ್ ಕೊಟ್ಟಿಲ್ಲ ನೋಡಿ. ಈ ಥರ ಮೋಸ ಮಾಡ್ತಾನೆ. ಲೋಕಲ್ಸ್ ಆರ್ಡ್ರ್ ಇದ್ದರೆ ವೇಟಿಂಗ್ ಚಾರ್ಜ್ ಕೊಡೋಲ್ಲ. ಇವಾಗ 9 ಆರ್ಡ್ರಿಗೆ 334 ರೂಪಾಯಿ ಆಗಿದೆ ಟೋಟಲು. ಬನ್ನಿರಿ ಮತ್ತು ನೆಕ್ಸ್ಟ್ ಆರ್ಡ್ರಿಗೆ ವೇಟ್ ಮಾಡೋಣ. ಡೆಲಿವರಿ ಫಸ್ಟ್ ಟೈಮ್ದಲ್ಲಿ ನನಗೆ ಡಬಲ್ ಆರ್ಡ್ರು ಮಲ್ಟಿ ಆರ್ಡ್ರು ಒಂದೇ ಕಸ್ಟಮರ್ ಬಿದ್ದಿರೋದು. ಪಾಕಶಾಲದಿಂದ RT ನಗರ ಒಂದೇ ಜಾಗದಲ್ಲಿ. ಇಲ್ಲಿ ಕಸ್ಟಮರ್ ಹೆಸರು ನೋಡ್ಬೋದು. 2 ಕಸ್ಟಮರ್ದೇ ಆರ್ಡ್ರಸು. ಪರವಾಗಿಲ್ಲ, ಫಸ್ಟ್ ಸಲ ನನಗೆ ಈ ಥರ ಬಿದ್ದಿರೋದು. ನಂಗೆ ರವಿದು ಬಿದ್ದಿರೋದು ಗೊತ್ತಾದರೆ ನನಗೆ ಫಸ್ಟ್ ಟೈಮ್ ಬಿದ್ದಿದೆ ಇದು. ಬನ್ನಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ 2 ಆರ್ಡ್ರನ್ನ. 2 ಆರ್ಡ್ರ್ ಡ್ರಾಪ್ ಆಯಿತು. ಒಬ್ಬರದೇ ಕಸ್ಟಮರ್ಸ್ದು. 2 ಆರ್ಡ್ರ್ ಸೇರಿಸ್ಬಿಟ್ಟು ಎಷ್ಟು ಕೊಟ್ಟ ನೋಡೋಣ ಬನ್ನಿರಿ. 2 ಸೇರಿಬಿಟ್ಟು ಎಷ್ಟು 119 ರೂಪಾಯಿ ಕೊಟ್ಟಾರೆ ನೋಡಿ. 84.35. 2 ಆರ್ಡ್ರ್ ಸೇರಿಬಿಟ್ಟು ಇವಾಗ 500 ರೂಪಾಯಿ ಆಗಿದೆ ಅರ್ನಿಂಗ್ಸು. ನೋಡೋಣ ಇವಾಗ ನೆಕ್ಸ್ಟ್ ಆರ್ಡ್ರಲ್ಲಿ ಕೊಡ್ತಾನಂತ. 13 ಆರ್ಡ್ರ್ ಆಗಿದೆ. 569 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇದೊಂದು ಆರ್ಡ್ರ್ ಬಿದ್ದಿರೋದು. ಫುಡ್ ರೆಡಿ ಬಂತು. ಇಲ್ಲೇ ಇದ್ದೀನಿ ಅದ್ವಿ ಕಿಚನ್ಸ್ ಅಂತ. ಇಲ್ಲಿ ಇದು ಯಾವುದು ಕಾವಲ್ ಬೆಳೆಸಂದ್ರದಲ್ಲಿ. ಇಲ್ಲಿಂದ ಡ್ರಾಪ್ ಬಂದುಬಿಟ್ಟು ಮತ್ತೆ ಡಿಜಾಳಿಗೆ ಬಿದ್ದಿದೆ. ಬನ್ನಿ ಇದನ್ನು ಪಿಕಪ್ ಮಾಡಿ ಡ್ರಾಪ್ ಮಾಡಿಬಿಡೋಣ. 14ನೇ ಆರ್ಡ್ರು. ಇವಾಗ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ 3 ಗಂಟೆ ಆಗಿದೆ. ಅವ್ರಿಗೆ ಡೆಲಿವರಿ ಕೊಟ್ಟೆ. ನೋಡೋಣ ಆನ್ಲೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೋಗಿಬಿಟ್ರು ಅವರು. ಏನೋ ರೆಸ್ಪಾನ್ಸೇ ಕೊಡಲಿಲ್ಲ. ನೋಡೋಣ ಆನ್ಲೈನ್ ಕೊಟ್ಟು ಮಾಡಿದ್ರು. ನೋಡೋಣ ಇದು ಆಗಲು ನೋಡೋಣ ಇರಿ ಒಂದು ನಿಮಿಷ. ಏನಾಗಿದೆ ಕಲೆಕ್ಟ್ ಕ್ಯಾಶು ಆಗಿದೆ. ಅಮೌಂಟ್ ಸಕ್ಸಸ್ಫುಲ್ಲು. ಇವಾಗ
ಡೆಲಿವರಿ ಕಂಪ್ಲೀಟ್ ಕೊಡ್ತೀನಿ ನೋಡಿ. ಇವಾಗ ಈ ಆರ್ಡ್ರಿಗೆ ಎಷ್ಟು ಕೊಟ್ಟಿದ್ದಪ್ಪ ಅಂದರೆ 45 ರೂಪಾಯಿ ಕೊಟ್ಟಿದ್ದ. 757 ರೂಪಾಯಿ ಆಗಿದೆ. 17 ಆರ್ಡ್ರ್ ಆಗಿದೆ. ಸರ್ಜ್ ತೆಗೆದಿರೋದು 3 ಗಂಟೆ ಮೇಲೆ ಸರ್ಜ್ ತೆಗೆದಿರೋದು. ಇವಾಗ 4 ಗಂಟೆಗೆ ಮತ್ತೆ 20 ರೂಪಾಯಿ ಸರ್ಜ್ ಸ್ಟಾರ್ಟ್ ಆಗುತ್ತೆ. ಅಂದರೆ 10 ರೂಪಾಯಿ ಇದೇನು 8 ರೂಪಾಯಿ ಸರ್ಜ್ ಆಗುತ್ತೆ. ಅಲ್ಲಿವರೆಗೂ ಏನೂ ಸರ್ಜ್ ಇಲ್ಲ. ಇವಾಗ ಸರ್ಜ್ ಇಲ್ಲ 4 ಗಂಟೆವರೆಗೂ ಅಂದ್ರೂ ನೋಡೋಣ. ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ. ಇವಾಗ 17 ಆರ್ಡ್ರ್ ಆಗಿದೆ. ಇವಾಗ ಟೈಮ್ ಬಂದುಬಿಟ್ಟು 3:45 ಆಗಿದೆ. 19 ಆರ್ಡ್ರ್ ಆಗಿದೆ. 4 ಆರ್ಡ್ರು ಹೊಡೆದಿದ್ದೀನಿ. ನೋಡೋಣ ಇನ್ನೊಂದು ಆರ್ಡ್ರ್ ಬಿದ್ದರೆ ಇದನ್ನು ಆರ್ಡ್ರ್ ಹೊಡೆದ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಸಾಯಂಕಾಲ ಬಂದುಬಿಟ್ಟು ಒಂದು 15 ಆರ್ಡ್ರ್ ಹೊಡೆಯೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಆಗುತ್ತೆಲ್ಲ ಸಾಯಂಕಾಲ. ಆಲ್ಮೋಸ್ಟ್ ಅಂದ್ರೆ ಮತ್ತೆ ಸ್ಲಾಟ್ ಬುಕ್ ಮಾಡ್ಕೊತೀನಿ. ಇವಾಗ ಸ್ಲಾಟ್ ಅಂದರೆ ನಾನು ಯಾವುದೂ ಬುಕ್ ಮಾಡ್ಕೊಂಡಿಲ್ಲ. ಆಲ್ಮೋಸ್ಟು ಇದು ಬಂದುಬಿಟ್ಟು ಸಾಯಂಕಾಲ ಬುಕ್ ಮಾಡ್ಕೊತೀನಿ. ಇವಾಗ ಟೈಮಿಂಗ್ಸು ಇನ್ನೂ 15 ನಿಮಿಷ ಐತಲ್ಲ. ಇನ್ನೂ ಯಾವುದೋ ಒಂದು ಆರ್ಡ್ರ್ ಕೊಟ್ಟರೆ ಸಾಕಪ್ಪ. 800 ರೂಪಾಯಿ ಮೇಲೆ ಆಗುತ್ತೆ. ಎಲ್ಲರೂ ಇಷ್ಟ ಆಗುತ್ತೆ. ನೋಡೋಣ ಒಂದು ವೇಟ್ ಮಾಡಿಬಿಟ್ಟು ಆರ್ಡ್ರ್ ಬಿದ್ದರೆ ತೊಗೊಂಡು ಹೋಗ್ತೀನಿ. ಹಾಯ್ ಮಂಜು, ಏನು ಸಮಾಚಾರ? ಇವಾಗ ಎಲ್ಲಿ ಬಂದಿದ್ದೀವಿ ನಾವು? ಎಲ್ಲಿ ಬಂದಿದ್ದೀವಿ ಇವಾಗ ಇಬ್ರು? ಎಲೆಕ್ಟ್ರಾನಿಕ್ ಸಿಟಿ. ಎದಕ್ಕೆ? ಬರ್ತಡೇ ಮಾಡೋಣ ಫ್ರೆಂಡ್. ಯಾರ್ದು? ಎಷ್ಟು? ನಾಳೆ ಇರೋದು ಬರ್ತಡೇ, ಇವತ್ತೇ ಮಾಡೋಣ ಅಂತ. ಅಂದರೆ 22 ನೈಟಿಗೆ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೆ ಕೇಕ್ ಕಟ್ ಮಾಡ್ಸಕ್ಕೆ ಕೇಕ್ ಕಟ್ ಮಾಡಿಸ್ಬಿಟ್ಟು ನಾನು ಡೆಲಿವರಿ ಕಂಪ್ಲೀಟ್ ಕೊಟ್ಟಿಲ್ಲ. ಆಲ್ಮೋಸ್ಟ್ ಟೈಮ್ ಎಷ್ಟಾಗಿದೆ? 500 ರೂಪಾಯಿ ಕೇಕ್ ಕಟ್ಸ್ ಮಾಡ್ಬಿಟ್ಟು 5,000 ಖರ್ಚು ಮಾಡ್ಸೋಣ ಅಂತ ಬಂದಿದ್ದೀವಿ. ನಾನಂತ್ರ ಎಣ್ಣೆ ಹೊಡಿಯಲ್ಲ, ಅವನು ಹೊಡಿತಾನೆ ಎಣ್ಣೆ. ಫೋನ್ ಮಾಡೋಣ ಇರಿ. ಹಲೋ, ಲೊಕೇಶನ್ ಗೊತ್ತಿಲ್ಲವಲ್ಲ ಅದಕ್ಕೆ. ಅಣ್ಣ ಇಲ್ಲೇ ಇದೀವಿ. ನಮ್ಮ ಹುಡುಗರು ನೋಡಿ ಡೆಲಿವರಿ ಬಾಯ್ ಮಾಡೋಕ್ಕೆ ಪಲ್ಸರ್ ಗಾಡಿಗಳು ಇಟ್ಬಿಟ್ಟವ್ರೆ. ಮಂಜ, ಇದಕ್ಕೆ ಒಪಿನಿಯನ್ ಏನು ಮಾತಾಡ್ತೀಯ? ಮಾತೇ ಬರ್ತಾ ಇಲ್ವಾ? ನಾವೆಲ್ಲ ಸ್ಪ್ಲೆಂಡರ್ ಬೈಕಲ್ಲಿ ಮಾಡ್ತೀವಿ, ಅಣ್ಣಗಳು ಇದರಲ್ಲಿ ಮಾಡ್ತಾವ್ರೆ NS ಅಲ್ಲಿ. ಇನ್ನೂ ನಂಬರ್ ಪ್ಲೇಟೇ ಬಂದಿಲ್ವಲ್ಲ? KTM ಅಲ್ಲೆಲ್ಲ ಮಾಡ್ತಾರೆ. KTM, ರಾಯಲ್ ಎನ್ಫೀಲ್ಡ್, KTM 390. ಹಾಂ, ರಾಯಲ್ ಎನ್ಫೀಲ್ಡ್ ಡೆಲಿವರಿ ಬಾಯ್ ಯಾವುದಕ್ಕೂ ಕಮ್ಮಿ ಇಲ್ಲ. ನಾವು ಕಾರಲ್ಲೇ ಮಾಡಿದೀವಿ. ನಮ್ಮ ಹುಡುಗರು ಮಾಡೋದು ಕಾರಲ್ಲಿ ಡೆಲಿವರಿ. ಅದಕ್ಕೆ ಹೇಳಿದ್ದು. ಮತ್ತೇನು ಸಮಾಚಾರ ಮಂಜ? ಏನಿಲ್ಲ, ಇವತ್ತು ಕೇಕ್ ಕುಯ್ಸ್ಬಿಟ್ಟು ಹಾಂ, ಒಂದೊಳ್ಳೆ ಮಜಾ ಮಾಡೋದು. ಫ್ರೆಂಡ್ಸ್ ಬರ್ತಡೇ ಅಂದರೆ ಎಷ್ಟು ದೂರನಾದರೂ ಹೋಗ್ಬೋದಪ್ಪ. ಯಾಕಂದರೆ ಊಟ ಮಾಡೋಣ, ಎಲ್ಲ ಮಾಡೋಣ. ನಾನು ಕುಡಿಯಲ್ಲ ಎಣ್ಣೆ, ಆದರೆ ಇವನು ಕುಡಿತಾನೆ. ಯಾವ ನೈಟ್ ಆದ್ರೂ ಬರೋದು ಫ್ರೆಂಡೇ, ಲವರ್ ಅಲ್ಲ. ಪೆಟ್ರೋಲ್ ಖಾಲಿ ಆದಾಗ ಮಧ್ಯರಾತ್ರಿ ಬರೋದು ಫ್ರೆಂಡು, ಲವರ್ ಅಲ್ಲ. ಮುಂದೆ ಹೇಳು ಮಂಜ, ನಚ್ಕೊ ಒಂದ್ಸಲ. ಚಡ್ಡಿ ಹರಿದೋದು, ಈಗ ಫ್ರೆಂಡನ್ನ ಚಡ್ಡಿ ಹಾಕೋ ಬರ್ಬೋದು, ಲವರ್ದಲ್ಲ. ಇವಾಗ ನಾನು ನಿಂದೆ ಜಾಕೆಟ್ ಹಾಕೊಂಡು ಬಂದಿದ್ದೀನಿ, ಇವಂದು ಹಾಕೊಂಡು ಬಂದಿದ್ದೀನಿ. ಅಲ್ಲಣ್ಣ ಮಂಜ ಒಂದ್ಸಲ ನಚ್ಕೊ. ಈಗ ಸೀರಿಯಸ್ ಆಗಿದ್ದೀನಿ, ಬೆಳಗ್ಗೆ ಹಾಕ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 10:30 ಆಗೈತೆ. ಬರೀ ಎಷ್ಟು 25 ಆರ್ಡ್ರ್ ಆಗಿದೆ. ಆರ್ಡ್ರ್ ಕೊಡ್ತಾ ಇಲ್ಲ. ಅದಕ್ಕೆ ನೋಡೋಣ, ಇಲ್ಲೇ ಔಟ್ ಆಫ್ ಝೋನಲ್ಲಿ ಇದ್ದೀನಿ. ಅಂದರೆ ನಮ್ಮ ಫ್ರೆಂಡ್ ರೂಮಿಗೆಲ್ಲೇ ಇದ್ದೀನಿ. ಇನ್ನು ಆರ್ಡ್ರ್ ಯಾವುದೂ ಕೊಡ್ತಾ ಇಲ್ಲ. ಪ್ಲಾಟಿಮ್ಸು ಕೊಟ್ಟ ಹಂಗೆ ಹಿಡಿದು ನೋಡೋಣ. ಇದಕ್ಕೆ ಇನ್ಸೆಂಟಿವ್ ಬಂದುಬಿಟ್ಟು 235 ರೂಪಾಯಿ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮಂಜು, ಮತ್ತೇನು ಸಮಾಚಾರ? ಗುಡ್ ನೈಟ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಅಷ್ಟು ಮಾಡಿರಿ.